ನೋಡ್ರಿ, ಸಮಾಜದಲ್ಲಿ ಯಾವಾಗ ಶಿಕ್ಷಣ ಕಡಿಮೆ ಇತ್ತೋ ಅವಾಗ ಸಂಸ್ಕಾರ ಹೆಚ್ಚಿತ್ತು. ಶಿಕ್ಷಣ ಈಗ ನಮ್ಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ಸಂಸ್ಕಾರಗಳು ಕಡಿಮೆ ಆಗ್ತಾ ಹೋಗ್ತಿದೆ. ಯಾವಾಗ ಶಿಕ್ಷಣದ ರೇಷು ಕಡಿಮೆ ಇತ್ತು ಅವಾಗ ಸಂಸ್ಕಾರದ ರೇಷು ಜಾಸ್ತಿ ಇತ್ತು. ಯಾವಾಗ ಶಿಕ್ಷಣದ ರೇಷು ಜಾಸ್ತಿ ಇತ್ತು ಆವಾಗ ಸಂಸ್ಕಾರದ ರೇಷು ಕಡಿಮೆ ಆಗ್ತಾನೆ. ಇವಾಗ ತಂದೆ ತಾಯಿಯನ್ನ ನೋಡಿಕೊಳ್ಳುವಂತಹ ಒಂದು ಉದಾಹರಣೆ ಸೋಮೇಶ್ವರ ಪ್ರಕಾರ ಹೇಳುವುದಾದ್ರೆ, ಧರ್ಮವಂತ ಯಾರು ಅಂತ ಹೇಳಿದ್ರೆ ತಂದೆ ತಾಯಿಯನ್ನು ನೋಡಿಕೊಳ್ಳುವಂತಹ ನಿಜವಾದ ಧರ್ಮವಂತ. ಹಾಗಾದ್ರೆ ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂತಹ ಸಂಸ್ಕಾರವಂತರು ಸಮಾಜದಲ್ಲಿ ಎಷ್ಟಿದ್ದೀವಿ? ತಂದೆ ತಾಯಿಯನ್ನ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಅಟ್ಟುವಂತಹ ಪುತ್ರರು ಸಮಾಜದಲ್ಲಿ ಎಷ್ಟು ಜನ ಉದ್ಭವಿಸಿದೀವಿ ಅನ್ನೋದು ಬಹಳ ಮುಖ್ಯ. ನಾನು ಇಲ್ಲಿವರೆಗೂ ಅಂತಹ ಸಂಸ್ಕಾರವನ್ನು ಉಳಿಸಿಕೊಂಡಿದ್ದು ಕಾಣುವುದು ಹೇಗೆ ಅಂತ ಕೇಳಿದ್ರ, ಕೇವಲ ಹಳ್ಳಿ ಯಾವ ರೈತನ ತಾಯಿಯು ಅನಾಥಾಶ್ರಮಕ್ಕೆ ಹೋಗಿದ್ದು, ವೃದ್ಧಾಶ್ರಮಕ್ಕೆ ಹೋಗಿದ್ದು ನಾವು ಗಮನಿಸಿದ್ದು ಬಹಳ ಕಡೆ. ಸಂಸ್ಕಾರ ಉಳಿದುಕೊಂಡದ. ಯಾಕಂದ್ರೆ ಹಳ್ಳಿಯಲ್ಲಿ ಸಂಸ್ಕಾರ ಅಷ್ಟು ಉಳಿದುಕೊಂಡದ. ಬರ್ತಾ ಸಿಟಿ ಕಡೆ ಸಂಸ್ಕಾರ ಏನಾಗ್ತದೆ ಕಡಿಮೆ ಆಗುತ್ತೆ. ಕಾರಣ ನಮ್ಮ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಗಳು, ನಮಗಿರ್ತಕ್ಕಂಥ ಡ್ಯೂಟಿ, ಕರ್ತವ್ಯ ಮತ್ತು ಜವಾಬ್ದಾರಿಯ ನಡುವೆ ತಂದೆ ತಾಯಿಗಳನ್ನ ನೋಡಿಕೊಳ್ಳುವುದಕ್ಕೂ ಟೈಮ್ ಇಲ್ಲ. ತಾನು ಕಷ್ಟದಾಗಿದ್ದರೂ ಸಹಿತ ನಮ್ಮನ್ನ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವರು ಮಾಡಿ ನಮ್ಮನ್ನ ಸ್ಥಾನಕ್ಕೆ ಹಚ್ಚಿದ ಮೇಲೂ ಕೂಡ ಆ ಸ್ಥಾನ